ನಾಯಕರು ಎಂ ಪಿಗಳು ಮಂತ್ರಿಗಳು ನಾಯಕರುಗಳು ಎಮ್ ಎಲ್ ಎ ಇವರು ಕೆಲಸ ಮಾಡಿರೋದಿಲ್ಲ. ಸುಮ್ಮನೆ ಟೀಕೆ ಟಿಪ್ಪಣಿ ಕೂಗುಮಾರಿ ಹೇಳಿಕೆಗಳು, ಒಂದು ರೀತಿಯಲ್ಲಿ ಪೋಲರೈಸಿಂಗ್ ಹೇಳಿಕೆಗಳು, ಮುಸ್ಲಿಂ ವಿರುದ್ಧದ ಹೇಳಿಕೆಗಳು, ಮನಸೋಯ್ಕೆ ಹೇಳಿಕೆಗಳು, ಈ ಥರ ಹೇಳೋರನ್ನ ಈ ಬಾರಿ ಟಿಕೆಟ್ ಕೊಡದಂತೆ ತಡೆಯುತ್ತಾ ಇದೆ ಬಿ ಜೆ ಪಿ. ವಿಶೇಷವಾಗಿ ಕೂಗುಮಾರಿಗಳಿಗೆ, ಮನಸೋ ಇಚ್ಛೆ ಮಾತಾಡೋರಿಗೆ, ವಿವಾದಿತ ಹೇಳಿಕೆ ಕೊಡೋರಿಗೆ ಸಾರಾಸಗಟವಾಗಿ ಟಿಕೆಟ್ ನಿರಾಕರಣೆ ಬಿ ಜೆ ಪಿಯಿಂದ. ವಿವಾದಿತ ಹೇಳಿಕೆಗಳಿಂದ ಯಾರೆಲ್ಲ ಸುದ್ದಿ ಮಾಡ್ತಾರೆ ಅವ್ರಿಗೆ ಯಾರಿಗೂ ಟಿಕೆಟ್ ಇಲ್ಲ. ಯಾಕಂದರೆ ಬಿ ಜೆ ಪಿ ಕ್ಲೀನ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥವರೆಲ್ಲ ಬೇಡಪ್ಪ, ಇಂಥ ಹೇಳಿಕೆಗಳು ಕೊಡೋರು ಬೇಡವೇ ಬೇಡ ಅಂತೇಳಿ. ಮೋದಿ ಒಬ್ಬರು ಸಾಕು, ಮೋದಿ ಗ್ಯಾರಂಟಿ, ಇಂಥ ಹೇಳಿಕೆಗಳಿಂದ ಬೇಡ ಅಂತ. ನೋಡಿ, ಇದು ಬಹುತೇಕ ಬಿ ಜೆ ಪಿಯಲ್ಲಿರುವಂಥ ಅನೇಕ ಪ್ರಜ್ಞಾವಂತ ಕಾರ್ಯಕರ್ತರಿಗೆ ಖುಷಿ ಕೊಡ್ಬೋದು. ಏನು ಯಾವತ್ತು ನೋಡಿದ್ರೆ ಇದೇ ಮಾಡ್ತಾ ಇರೋದಾ? ಹಿಂದೂ ಮುಸ್ಲಿಂ, ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ವ, ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ವ. ಸೊ ಹಾಗಾಗಿ ಬಿ ಜೆ ಪಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಏನು? ಸಾಧ್ವಿ ಪ್ರಜ್ಞಾ ಸಿಂಗ್, ದೆಹಲಿಯ ರಮೇಶ್ ಬಿಧೂರಿ, ಪರ್ವೇಶ್ ಶರ್ಮಾಗೆ ಬಿ ಜೆ ಪಿ ಟಿಕೆಟ್ ನಿರಾಕರಿಸಿದೆ. ಸಾಧ್ವಿ ಪ್ರಜ್ಞಾ ಠಾಕೂರ್ ಏನು ಹೇಳ್ತಾರೆ, ಮುಂಬೈ ದಾಳಿ ವೇಳೆ ATS ಮುಖ್ಯಸ್ಥ ಕರ್ಕರೆ ನನ್ನ ಶಾಪದಿಂದ ಸಾವು ಅಂತೇಳಿ. ಇಂಥ ಹೇಳಿಕೆಗಳನ್ನು ಗಮನಿಸಿ ಇನ್ನೂ ಅನೇಕ ಬಿ ಜೆ ಪಿ ಏನು ರಿಂಗ್ ಹೇಳ್ತಿದ್ದಾರೆ ಅಂತಿರುತ್ತೆ. ಆದರೆ ಬಿ ಜೆ ಪಿಯನ್ನು ಬಿಟ್ಕೊಡೋಕ್ಕಾಗಲ್ಲ. ಮನಸ್ಸಿನೊಳಗಿನ ದುಗುಡವನ್ನು ಬಿ ಜೆ ಪಿ ಹೈಕಮಾಂಡ್ ಅರ್ಥ ಮಾಡ್ಕೊಂಡಂಗಿದೆ. ನೀವು ಅಂತೆಲ್ಲ ಹೇಳಿಕೆ ಕೊಟ್ಟು ಪಾರ್ಟಿಯಲ್ಲಿರೋದು ಬೇಡ, ಸೈಡ್ಗೆ ಬನ್ನಿ. ನಂಬರ್ 1. ಇನ್ನು ಪರ್ವೇಶ್ ವರ್ಮಾ ಏನು ಮುಸ್ಲಿಮರನ್ನು ನೋಡಿ, ಇವರೆಲ್ಲ ಏನು ಗೊತ್ತಾ, ಕೆಲಸ ಮಾಡಿರೋದಿಲ್ಲ. ಇವರಿಗೆ ಈಸಿ ಟಾಸ್ಕ್ ಏನಂತಂದರೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ಬಿಟ್ಟು ಮುಸ್ಲಿಮರನ್ನ ದಾರಿಗೆ ತರಲೇಬೇಕಿದೆ. ಹಿಂಗೆ ಹೇಳಿದ ತಕ್ಷಣ ಓ ಇದೆಲ್ಲ ಆಗಲ್ಲಪ್ಪ. ಖಾಲಿ ಕ್ಲ್ಯಾಪ್ ಹೊಡ್ಕೊಂಡು ನಿಮಗೆ ಟಿಕೆಟ್ ಕೊಡೋಕ್ಕಾಗಲ್ಲ. ಕೆಲಸ ಮಾಡಿ, ಸಂಪರ್ಕದಲ್ಲಿರಬೇಕು, ಕೆಲಸ ಮಾಡಬೇಕು, ದಾರಿಗೆ ತರಲು ಮುಸ್ಲಿಮರ ಬಹಿಷ್ಕಾರ ಮಾಡಲೇಬೇಕು ಅಂತ ಪ್ರವೇಶ್ ವರ್ಮಾ ಹೇಳಿದರು. ಪ್ರವೇಶ್ ವರ್ಮಾ ಅವರಿಗೆ ಟಿಕೆಟ್ ಇಲ್ಲ. ಇದು ಬಿ ಜೆ ಪಿ ಮರಣ ಆಗಿಬಿಟ್ಟಿದೆ. ಸೊ ಇಂಥ ಹೇಳಿಕೆಗಳು. ಆಮೇಲೆ ರಮೇಶ್ ಬಿಧೂರಿ, ದಕ್ಷಿಣ ದೆಹಲಿ ಡ್ಯಾನಿಶ್ ಅಲಿ ಒಬ್ಬ ಉಗ್ರವಾದಿ, ಭಯೋತ್ಪಾದಕ ಇಂಥ ಹೇಳಿಕೆ. ಲೋಕಸಭೆಯಲ್ಲೇ ಬಿಧೂರಿ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದೆ. ಈಗ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ, ಹೌದಾ, ಸ್ವಲ್ಪ ಸೈಡ್ಗೆ ಬನ್ನಿ ಸೈಡ್ಗೆ. ಸೊ ಎಂಥವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಗಮನಿಸಿ. ಇದೊಂದು ಉತ್ತಮ ಬೆಳವಣಿಗೆ. ರಾಜಕೀಯ ಮಾಡಬೇಕು, ಸೈದ್ಧಾಂತಿಕವಾಗಿ ಹೋರಾಟ ಮಾಡಬೇಕು. ನೀನೇನು ಕೆಲಸ ಫೈನಲ್ ಏನು ರೀ, ನಿನ್ನ ಕ್ಷೇತ್ರಕ್ಕೆ ಏನು ಮಾಡಿದೆ ಮತ್ತೊಂದು. ಇಂಥ ಹೇಳಿಕೆಗಳನ್ನು ಕೊಟ್ಟು ತನ್ನ ಇಡೀ ಜೀವನ ನಡೆಸುವಂಥವರಿಗೆ ಬಿ ಜೆ ಪಿ ಟಿಕೆಟ್ ನಿರಾಕರಿಸಿದೆ. ಕಾಂಗ್ರೆಸ್ಸು ಅಂಥವರಿಗೆ ಟಿಕೆಟ್ ನಿರಾಕರಿಸಬೇಕು. ಹಾಗಿದ್ದಾಗ ಮಾತ್ರ ಒಂದು ಪರಿಶುದ್ಧವಾದಂಥ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ.